ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ನನಗಾಗಿ ಶುಭ ಸೂಚನೆಯನ್ನು ತೋರಿಸು, ಶೋ ಮಿ ಎ ಸೈನ್, ಈ ವಿಷಯದ ಕುರಿತು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ. ಕೇಳಿಸ್ಕೊಳ್ರಿ, ನೋಡ್ರಿ, ನಂಬ್ರಿ, ಆನಂದಿಸ್ರಿ. ಮಾಡಿ ಆರಾಧನೆ ಮಾಡಿ ಪ್ರತಿದಿನ ಇವನ್ ಕುಟುಂಬವಾಗಿಯೂ ಸಹ ನಾನು ಬೈಬಲ್ ಓದೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದ್ರಿಂದ ಮತ್ತೆ ನಾನು ಕೈಲಾದಷ್ಟು ಮಟ್ಟಿಗೆ ಎಲ್ಲದರಲ್ಲೂ ಪರ್ಫೆಕ್ಟ್ ಇಲ್ಲ, ಬಟ್ ದೇವರೊಂದಿಗೆ ಸಮಯ ಕಳೆಯೋದ್ರಿಂದ ನನಗೆ ಹೆಂಗ್ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ನನಗೆ ಹೆಂಗ್ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ. ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ, ನಮ್ಮ ಜೇಸನ್ ಬ್ರದರ್ ಅವ್ರದ್ದು ಮದುವೆಗೆ ಹೋಗಿದ್ದೆ. ಜೇಸನ್ ಆಗಲ್ಲ, ಜೇಸನ್ ಅವ್ರ ಬ್ರದರು. ಅಲ್ಲಿ ಊಟ ಕೂತಿದ್ದೆ ರಾತ್ರಿ 12 ಗಂಟೆಗೆ. ಕೂತ್ಕೊಂಡ್ರೆ ನನ್ನ ಪಕ್ಕದಲ್ಲಿ ಒಬ್ರು ಕೂತಿದ್ರು. ಅವ್ರು ಏನಂದ್ರು ಗೊತ್ತಾ, ಇನ್ನೊಬ್ರು ಅವ್ರಿಗೆ ಇವರು ಪಾಸ್ಟರ್ ಮಾರ್ಕ್, ಇವರು ಚೇಳಿಕೆರೆಯಲ್ಲಿ ಸೇವೆ ಮಾಡ್ತಾರೆ, ಇವ್ರಿಗೆ ದೇವರು ಒಳ್ಳೆ ಸೇವೆ ಕೊಟ್ಟಿದ್ದಾರೆ ಹಂಗಿದೆ. ಅವ್ರು ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ನೋಡ್ಬಿಟ್ಟು ಹೌದಾ. ಆಮೇಲೆ ನನ್ನ ಮಕ್ಕಳು ನೋಡಿದ್ರು, ನನ್ನ ಮೊಮ್ಮಕ್ಕಳೆಲ್ಲ ನೋಡ್ಬಿಟ್ಟು ಕಡೆಗೆ ಏನಂದ್ರು ಗೊತ್ತಾ, ನೀವು ಏನು ಅಷ್ಟು ಟಯರ್ಡಾಗಿ ಕಾಣೋದೇ ಇಲ್ಲ. ಫುಲ್ ಟಯರ್ಡು ನನಗೆ, ಆದರೂ ನೀವು ಅಷ್ಟು ಟಯರ್ಡಾಗಿ ಕಾಣೋದೇ ಇಲ್ಲ. ಗಾಡ್ಸ್ ಬ್ಲೆಸ್ಸಿಂಗ್ ನಿಮಗೆ, ಗಾಡ್ಸ್ ಬ್ಲೆಸ್ಸಿಂಗ್ ಅದು. 7 ಜನ ಮೊಮ್ಮಕ್ಕಳಿದ್ದಾರೆ ಅಂದ್ರೂ ನಂಬ್ತಾ ಇಲ್ಲ ಅವರು. ಹಂಗೆ ಕಾಣೋದೇ ಇಲ್ವೇ ನೀವು? ಅಷ್ಟು ಚೆನ್ನಾಗಿದ್ದೀರಾ ನೀವು ಅಂದರೆ ನಗ್ನಗ್ತಾ ಇದ್ದೀರಾ. ನೋಡ್ರಿ ಬ್ರದರ್, ನಾನು ಅವ್ರಿಗೆ ಪಕ್ಕದಲ್ಲಿ ಇಂಗ್ಲೀಷಲ್ಲಿ ಅವರು ಮಾತಾಡ್ತಾರೆ, ಅವ್ರಿಗೆ ಹೇಳ್ತಾರೆ, ನೋಡಿ ಬ್ರದರ್, ಯಾವಾಗ ನಮಗೆ ದೇವ್ರ ಪ್ರೆಸೆನ್ಸ್ ಇರ್ತದೆ, ಬೈಬಲ್ ಇರ್ತದೆ, ಪ್ರಾರ್ಥನೆ ಇರ್ತದೆ, ದೇವರೊಂದಿಗೆ ಸಮಯ ಕಳೆದ್ರೆ ನನಗೆ ನಿನಗೆ ಬಲೂನ್ ಥರ ಇದ್ದಂಗೆ ನಮ್ಮ ಜೀವಮಾನನ ಅವರೇ ನಡೆಸ್ತಾ ಇರ್ತಾರೆ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಕರ್ತನಿಗೆ ವಹಿಸಿಬಿಟ್ಟು ಭರವಸೆ ಹೊಂದಿರು. ನೀನಲ್ಲ ಸಾಗಿಸೋದು, ಅವರು ಸಾಗಿಸ್ತಾರೆ. ಭಯಪಡಬೇಡ. ಎಷ್ಟು ಜನ ಪ್ರಿಯರೇ ಇವತ್ತು ಟಯರ್ಡ್ ಆಗಿದ್ದೀರಾ? ಅಯ್ಯೋ ಈ ಪೊಲೀಸ್ ಸಾಲು, ಅಯ್ಯೋ ಈ ಕಾಲೇಜ್ ಸಾಲು, ನಾಕಿದು ಓದ್ದು, ನಾಕಿ ಸ್ಕೂಲ್ ಓದ್ದು, ಈ ಮನೆ ಓದ್ದು, ಅಯ್ಯೋ ನಾಕಿ ಏಮಿ ಓದ್ದು, ಅಯ್ಯೋ ಸಸ್ಪೋವಲ್ಲ ನಾನು ಏಮೇ ಸಸ್ಪೋತೆ ಸಾಲು ಎಲ್ಲ ಗೊತ್ತಿಲ್ಲ, ತೆಲುಗು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಏನೋ ಸತ್ತೋದ್ರೆ ಸಾಕು. ಅಯ್ಯೋ ನೀಗೆ ಸಾಯಕನ ದೇವರು ನಿನಗೆ ನನಗೆ ಜೀವ ಕೊಟ್ಟಿರೋದು, ಅವರು ನಿನಗಾಗಿ ಸತ್ತಿದ್ದಾರೆ, ನೀನು ಜೀವಿಸ್ಬೇಕು. ಕಮಾನ್ ಫೈರ್, ಎಲ್ಲ ಹೇಳಿ ಫೈರ್ ಅಂತ. ನಿನ್ ಜೀವಿತ ಫೈರ್ ಆಗಿರ್ಬೇಕು ಅಲ್ವಾ? ಸೊ ಲಿವ್ ದಟ್ ಲೈಫ್. ದೇವ್ರು ನಿನಗೆ ಈ ಲೋಕದಲ್ಲಿ ನಿನ್ನನ್ನು ಇಟ್ಟಿರೋದು ಪ್ರಿಯ ದೇವ್ರ ಮಕ್ಕಳಿಗೆ ಸಂತೋಷವಾಗಿರಕ್ಕೆ, ಆನಂದವಾಗಿರಕ್ಕೆ. ಬಟ್ ಪಾಪ ಇದ್ರೆ, ಎಲ್ರು ಗಮನಾಡಿ, ಪಾಪ ಇದ್ರೆ ಐ ಡೋಂಟ್ ನೋ ವಾಟ್ ದಟ್ ಸಿನ್ ಇಸ್. ಮಕ್ಕಳೇ, ಯವನಸ್ಥರೇ, ಯಾವ ಪಾಪ ಇವತ್ತು ನಿನ್ನನ್ನು ಕಾಡ್ತಾ ಇದೆ? ಬೇಗ ಈಗಲೇ. ಯಾಕೆ ಗೊತ್ತಾ ನೀನು ಭಯ ಪಡ್ತಾ ಇರೋದು? ಆ ಪಾಪ ಇದೆ. ದೇವರ ಹತ್ರ ಪಶ್ಚಾತ್ತಾಪ ಪಡು. ಒಂದು ವಾಕ್ಯ ಹೋದ್ರೆ ನಿಮಗೆ 2ನೇ ಗುರುತಿನ ಅರ್ಥ ಹೇಳ್ಬಿಡ್ತೀನಿ, ಆಮೇಲೆ 3ನೇ ಗುರುತು ನೋಡಿ ನಾವು ಮುಗಿಸ್ಬಿಡೋಣ. ಎಫೆಸ 2:8-9 ಓದ್ರಿ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವವನಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾಗುವುದಲ್ಲ, ಅದು ದೇವರ ವರವೇ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಎಲ್ಲ ಹೇಳಿ ಕೃಪೆ ಅಂತ, ಎಲ್ಲ ಹೇಳಿ ಕೃಪೆ ಅಂತ, ಕೃಪೆ, ಎಲ್ಲ ಹೇಳಿ ಕೃಪೆ ಅಂತ, ಕೃಪೆ. ಕೃಪೆ ಇದ್ರೆ ಪ್ರಿಯ ದೇವರ ಮಕ್ಕಳೇ, ದೇವ್ರ ಕೃಪೆಗಾಗಿ ಬೇಡಿ, ಕೃಪಾಲಕ್ಷ್ಮಿಗಾಗಿ ಬೇಡಬೇಡಿ, ಕೃಪೆಗಾಗಿ ಬೇಡಿ. ಆಮೇನ್ ಅಲ್ವಾ? ಎಲ್ರು ಗಮನ ಅಮ್ಮ, ಕೃಪೆ, ಎಲ್ಲ ಹೇಳಿ ಕೃಪೆ ಅಂತ, ಕೃಪೆ. ಎಸ್,
ಅವ್ರ ಕೃಪೆ ಬೇಕು. ಪ್ರಿಯರೇ, ನೀವು ಕೆಲಸ ಮಾಡೋಕ್ಕೆ ಕೃಪೆ, ನೀವು ಓದೋಕ್ಕೆ ಕೃಪೆ ಬೇಕು, ನೀವು ಅಡುಗೆ ಮಾಡೋಕ್ಕೆ ಕೃಪೆ ಬೇಕು. ಅಮ್ಮ ಎಲ್ಲರೂ ಗಮನ ಇಡ್ರಿ, ನೀವು ಮಲಗಿ ನೀನು ಹೋಗಿ ನಿದ್ದೆ ಮಾಡೋಕ್ಕೆ ಕೃಪೆ. ಎಷ್ಟೋ ಜನಕ್ಕೆ ನಿದ್ದೆ ಇಲ್ಲ. ಅಯ್ಯೋ ನನಗೆ ನಿದ್ದೆ ಇಲ್ಲ, ನಿದ್ರೆ ಮಾತ್ರೆ ತೊಗೊಂಡ್ರೂ ನಿದ್ದೆ ಇಲ್ಲ. ಯಾಕೆಂದರೆ ನನಗೆ ನಿನಗೆ ವಿಶ್ರಾಂತಿ ಇಲ್ಲ. ಹಾಗಾದರೆ ವಿಶ್ರಾಂತಿ ಯಾರಿಗಿಲ್ಲ, ಭಯಪಡಬೇಡಿ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ ಏಸಪ್ಪ ಹೇಳ್ತಾರೆ. ಯಾರ ಬಳಿಗೆ? ಏಸಪ್ಪ ಬಳಿಗೆ. ಪ್ರತಿದಿನ ಅಮ್ಮ ಎಲ್ಲರೂ ಗಮನ ಇಡಿ. ಅಮ್ಮ, ನಿಂಗೆ ಎಷ್ಟೇ ಕೆಲಸ ಇರ್ಬೋದು, ನಿಂಗೆ ಎಷ್ಟೇ ವಿದ್ಯಾಭ್ಯಾಸ ಇರ್ಬೋದು, ನಿನಗೆ ಎಷ್ಟೇ ಏನೇ ಕೆಲಸ ಇರ್ಬೋದು, ಒಂದು ಕೆಲಸ ಮಾಡಿ, ಸ್ಪೆಂಡ್ ಟೈಮ್ ವಿತ್ ಗಾಡ್ ಅಲ್ವಾ? ದೇವರೊಂದಿಗೆ ಸಮಯ ಕಳೀರಿ. ದೇವ್ರನ್ನ ನೋಡಿ ಚರ್ಚಿಗೆ ಬನ್ರಿ. ಓಕೆ, ಅವ್ರನ್ನ ಇಟ್ಕೊಳ್ಳಿ, ಅವ್ರ ಕೃಪೆನ ಹತ್ಕೊಳ್ಳಿ. ಇಲ್ಲೇನು ಹೇಳ್ತಾ ಇದೆ ಗೊತ್ತಾ? ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಮೋಶೆ, ನಮ್ಮಲ್ಲಿ ಯಾವ ಒಳ್ಳೆಯದೂ ಇಲ್ಲ, ಆದರೆ ಅವ್ರ ಕೃಪೆ ನೀ ಬೇಡ್ಕೊಂಡ್ರೆ ನಿನ್ನನ್ನು ನಾನು ನೀತಿವಂತನಾಗಿ ಮಾಡಿ ನಿನ್ನನ್ನು ನಾನು ಉಪೇಕ್ಷಿಸಿ ಈ ಶಕ್ತಿಯಲ್ಲಿ ಹೋಗು ಎಂಬುದಾಗಿ ದೇವರು ಹೇಳ್ತಾರೆ. ಸೊ ಅದು ಎರಡನೇ ಗುರುತು. ಲಾಸ್ಟ್ ಇನ್ನೊಂದು ವಾಕ್ಯ ಓದ್ಬಿಡೋಣ. ಯೋಹಾನ 15:5 ಓದ್ತೀರಾ? ಸಹೋದರರೇ, ಯೋಹಾನ 15:5. ನಾನು ದ್ರಾಕ್ಷೆ ಬಳ್ಳಿ, ಹಾ. ನೀವು ಕೊಂಬೆಗಳು. ಹಾ. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಏನ್ ಹೇಳ್ರಿ? ನೀವು ನನ್ನನ್ನ ಬಿಟ್ಟು ಏನು ಮಾಡಲಾರಿರಿ. ದೇವರು ಇವತ್ತು ಎಲ್ರಿಗೂ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀ ಬೈಬಲ್ ಓದ್ದೇನೆ, ಪ್ರಾರ್ಥನೆ ಮಾಡ್ದೇನೆ, ನನ್ನ ಜೊತೆ ಇರದೇನೆ ನೀನೇನು ಮಾಡೋಕ್ಕಾಗಲ್ಲ. ಬೇಕಾದ್ರೆ ಚಾಲೆಂಜ್ ಹಾಕು. ದೇವ್ರು ಹೇಳ್ತಾರೆ, ಕಮಾನ್, ಒಂದು ಚಾಲೆಂಜ್ ಹಾಕು ನನ್ನ ಹತ್ರ. ನೀನು ದೇವ್ರ ಮಗಳು ತಾನೆ, ನೀನು ದೇವ್ರ ಮಗ ತಾನೆ, ನೀನು ದೇವರೊಂದಿಗೆ ಅನ್ಯೋನ್ಯತೆ ಇಲ್ಲದೇನೆ ಏನು ಮಾಡಕ್ಕೆ ಪ್ರಯತ್ನ ಮಾಡು, ಯು ವಿಲ್ ನಾಟ್ ಸಕ್ಸೀಡ್ ಇನ್ ಲೈಫ್. ಒಂದು ವೇಳೆ ನೋಡಿ, ಎಲ್ರು ಗಮನ ಇಡಿ, ಹಣ ಇದ್ರೆ ಸರ್ವೈವ್ ಆಗ್ಬೋದು, ಏಸು ಇಲ್ಲದೆ ರಿವೈವ್ ಆಗಕ್ಕಾಗಲ್ಲ. ಏಸು ಇದ್ರೇನೆ ಯು ವಿಲ್ ಹ್ಯಾವ್ ದಟ್ ರಿವೈವಲ್. ಅವ್ರ ಜೀವನ ಏನೋ ಒಂದು ಜಯ ನಿನಗಿರ್ತದೆ, ಒಂದು ಬಲ ಇರ್ತದೆ. ನನ್ನನ್ನು ಬಿಟ್ಟು ನೀವೇನು ಮಾಡೋಕ್ಕಾಗಲ್ಲ. ದೇವರು ಅದೇ ಮೋಶೆಗೆ ಹೇಳಿದ್ದು, ಮೋಶೆ, ನಿನ್ನಲ್ಲಿ ಏನು ಒಳ್ಳೇದಿಲ್ಲಪ್ಪ, ನಥಿಂಗ್. ನೋಡಿ, ನೀ ಕೈ ನೋಡು, ಏನಿಲ್ಲ, ಆದರೆ ನಾನಿದ್ರೆ ನಿನಗೆಲ್ಲ ಆಗುತ್ತೆ ಅಂತ ದೇವರು ಹೇಳ್ತಾ ಇದ್ದಾರೆ. ಲಾಸ್ಟ್ ಮೂರನೇ ಗುರುತು ನೋಡೋಣ. 4ನೇ ಅಧ್ಯಾಯ ವಿಮೋಚನಾ ಕಾಂಡ, ಎಕ್ಸೋಡಸ್ ಚಾಪ್ಟರ್ 4:8-9. ಲಾಸ್ಟ್ ಓದ್ಬಿಡೋಣ. ಎಕ್ಸೋಡಸ್ 4:8-9. ಆಗ ಯೆಹೋವನು ಅವನಿಗೆ, ಅವರು ನಿನ್ನನ್ನು ನಂಬದೆ ಮೊದಲನೆಯ ಮಹತ್ ಕಾರ್ಯಗಳನ್ನು ತಿರಸ್ಕರಿಸಿದರು, ಎರಡನೆಯದನ್ನು ಲಕ್ಷ್ಯವಿಟ್ಟು ನಂಬುವವರು ಈ ಎರಡು ಮಹತ್ ಕಾರ್ಯಗಳನ್ನು ಅವರ ಮನಸ್ಸಿಗೆ ತೆಗೆದುಕೊಳ್ಳುವುದೆಯೋ? ನಿನ್ನ ಮಾತನ್ನು ನಂಬಿದೆಯೇ ಹೋದರೆ ನೀನು ನೈಲ್ ನದಿಯಿಂದ ಓದು ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು. ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು ಎಂದು ಹೇಳಿದನು. ಒಂದನೇ ಗುರುತು ಯಾವುದು ಹೇಳ್ರಿ? ಕೋಲು ಹಾವಾಗೋದು, ಹಾವು ಕೋಲಾಗೋದು. ಎರಡನೇ ಗುರುತು, ಕೈಯನ್ನ ವಸ್ತ್ರದಲ್ಲಿ ಇಟ್ಕೋ, ಅದು ತೊನ್ನಾಗುತ್ತೆ. ಮಾತ್ರವಲ್ಲದೆ ಈಗ ತೊನ್ನಾಗಿರೋದು ಚೆನ್ನಾಗುತ್ತೆ. ಮೂರನೇ ಗುರುತು, ನೈಲ್ ನದಿಗೆ ಹೋಗು, ನೈಲ್ ನದಿಯಲ್ಲಿರುವಂತ ನೀರನ್ನ ತಗೋ, ನೀರು ಆಮೇಲೆ ಒರೆಸ್ತಾರೆ, ಹೆಂಗನು ಪರವಾಗಿಲ್ಲ, ರೈಟಾ? ಆಮೇಲೆ ನೀನೇ ಒರೆಸ್ಬಿಡಕ್ಕಮ್ಮ. ಆಚೆ ಏನೋ ಇದೆ, ಏನದು, ಅದು ಏನೋ ಐತೆ ಅದು ಚೆನ್ನಾಗಿ ಗೊತ್ತು ನೋಡ್ರಿ ನಿಮಗೆ. ನಮ್ಗೆ ಅದೆಲ್ಲ ಗೊತ್ತಿಲ್ಲಮ್ಮ. ನಮಗೆಲ್ಲ ಏನಿದ್ರು ಬಟ್ಟೆ ತಗೊಳ್ಳೋದು, ಹಿಂಡೋದು, ಹಿಂಗೆ ಒರೆಸೋದು, ಅದಕ್ಕೆ ನಮಗೆ ಸೊಂಟ ನೋವಿಲ್ಲ ನೋಡಿ. ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಆ ಮಾಪ್ ತಗೊಂಡು ಉಜ್ಜಿ ಇದು ನಮ್ಮ ಕಾಲದವ್ರು ಕೇಳಿ ನೋಡ್ರಿ. ಅಯ್ಯಮ್ಮ, ನಮಗೆ ಗೊತ್ತಿರೋದು ಒಂದೇ ಒಂದು, ಬಟ್ಟೆ ಹಿಂಡೋದು, ಹಿಂಗೆ ಒರೆಸೋದು, ಹಿಂಗೆ. ಅಯ್ಯೋ, ಎದ್ದೊಳಗೆ ಕಷ್ಟನಪ್ಪ. ಎಲ್ರು ಗಮನ ಇಡ್ರಿ. ಸೊ ಇವಾಗ ಮೂರನೇದಾಗಿ ಏನಾಯ್ತು ಗೊತ್ತಾ? ದೇವ್ರು ಹೇಳಿದ್ರು, ನೈಲ್ ನದಿಯಿಂದ ನೀರನ್ನ ತಗೋ. ನೀರು ನೋಡು, ನೀರು తాగొచ్చును. అయితే ఇవిడు మోషకి దేవుడు చెప్తా ఉన్నాడు, నీరు ఎత్తుకోబట్టి ఏం మాడు, నెలದ ಮೇಲೆ ಹಾಕು. ఏనాಯ್ತదు? ರಕ್ತ ಆಯ್ತು. ರಕ್ತಂ తాగొచ్చునా? లేదు. ಮೊನ್ನೆ ಈಸಾನ್ನಲ್ಲಿ ಅದೇ ನನಗೆ ರಕ್ತ ಕೊಟ್ಟರು, ತಿನ್ನಕ್ಕಾಗಲ್ಲ. ಯಾರು ರಕ್ತನ ಕುಡಿಯೋಕ್ಕಾಗಲ್ಲ, ಯಾರು ರಕ್ತನ ಹೆಂಗಿದೆ ಅಂತ ನೆಕ್ಕಕ್ಕೂ ಆಗಲ್ಲ. ಇದರ ಅರ್ಥ ಏನು ಗೊತ್ತಾ? ದೇವರು ಮೋಶೆಗೆ ಹೇಳಿದ್ದು, ಮೋಶೆ, ಲೋಕದಲ್ಲಿರುವಂಥ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳ್ನೆಂಬ ನಿನ್ನಲ್ಲಿರಬಾರ್ದು. ಯಾವ
ಯಾವುದು ಇರಬಾರ್ದು. ರಕ್ತನ ಯಾವ ರೀತಿ ಒಬ್ಬ ಕುಡಿಯಲ್ವೋ, ರಕ್ತನ ಯಾವ ರೀತಿ ಒಬ್ಬ ಭುಜಿಸಲ್ವೋ, ಅದೇ ತರ ಲೋಕದಲ್ಲಿರುವ ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿನ ಡಂಬ ನಿನ್ನ ಲೈಫಲ್ಲಿ ಇರಲೇಬಾರ್ದು. ಝೀರೋ ಆಗಿರ್ಬೇಕು. ಆಗಿದ್ರೆ ಮಾತ್ರನೇ ನಿನ್ನ ಮೂಲಕ ನಾನು ಇಸ್ರಾಯೇಲರನ್ನ ಬಿಡುಗಡೆ ಮಾಡ್ತೀನಿ. ಎಲ್ರು ಗಮನ. ಇವತ್ತು ಎಷ್ಟೋ ಜನ ಲೋಕದಲ್ಲಿರುವಂಥ ಕಣ್ಣಿನ ಆಸೆ ಇಟ್ಕೊಂಡಿದ್ದೀರಾ, ಶರೀರದ ಆಸೆ ಇಟ್ಕೊಂಡಿದ್ದೀರಾ, ಬದುಕು ಬಾಳಿನ ಡಂಬನ ಇಟ್ಕೊಂಡಿದ್ದೀರಾ. ಅದನ್ನು ಇವತ್ತೇ ಕ್ರೂಜೆಗೆ ಹಾಕ್ರಿ. ಪುಟ್ ಇಟ್ ಟು ದ ಕ್ರಾಸ್. ಕ್ರಾಸ್ ಏನು ತೋರಿಸ್ತದೆ ಗೊತ್ತಾ? ರಕ್ತ, ಯೇಸುವಿನ ರಕ್ತ. ಓಕೆ, ಯೇಸುವಿನ ರಕ್ತಕ್ಕೆ ಅದನ್ನು ಕೊಟ್ಬಿಡ್ರಿ. ಲೋಕದಲ್ಲಿರುವಂಥ ಇವು ಯಾವುದು ನಿನ್ನ ಜೀವನದಲ್ಲಿ ಇದೆಯಮ್ಮ? ಎಲ್ರು ಗಮನ ಮಾಡಿ. ಒಂದು ವೇಳೆ ಇದೆಯಾ? ನಾವು ಈ ಲೋಕದಲ್ಲಿ ಇದ್ದೀವಿ, ಅದೆಲ್ಲ ನಮ್ಮನ್ನು ಬಂದು ಅಂಟ್ಕೊಳ್ತಾ ಇರ್ತದೆ. ಓಕೆ, ಡೋಂಟ್ ವರಿ. ಚರ್ಚ್ ಇರೋದು ಏನಕ್ಕೆ ಗೊತ್ತಾ? ನಿನ್ನ ಕಳಿಸ್ಬಿಡಕ್ಕಲ್ಲ. ನಿನ್ನ ಅದು ಅಂಟ್ಕೊಂಡಿದ್ರೆ ಇವತ್ತೇನು ಮಾಡೋ? ಅಪ್ಪ, ಈ ವಾಕ್ಯ ನನಗೆ ಸ್ವಾಮಿ ಸರಿ ದೇವರೇ, ಇವತ್ತು ಈ ಲೋಕದ ಆಸೆನೋ, ಶರೀರದ ಆಸೆನೋ, ಕಣ್ಣಿನ ಆಸೆ ನನ್ನಲ್ಲಿದೆ ದೇವರೇ, ಪ್ಲೀಸ್ 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 ನನ್ನ ಕ್ಷಮಿಸು ದೇವರೇ ಅಂಥೇಳಿ ನಿಮಗೆ ಆ ಯೋಚನೆಗಳು ಬರುವಾಗ ಅದನ್ನು ಕ್ರೂಜೆಗೆ ಹಾಕ್ರಿ, ಕ್ರೂಜೆಗೆ ಹಾಕ್ರಿ, ಕ್ರೂಜೆಗೆ ಹಾಕ್ರಿ. ಶಿಲುಬೆಗೆ ಹಾಕ್ತೀನಿ, ಅದನ್ನು ಶಿಲುಬೆಗೆ ಹಾಕ್ತೀನಿ. ಯಾಕೆ ಕರ್ತನ ಭೋಜನ ತಗೊಳ್ಳೋದು ನೀನು? ನಿನಗಂಥ ಪಾಪಗಳು ಬಂದಾಗ, నేను చేసేలే ಇದು, నేను చూసేలే ಇದು, నేను మాట్లాడేలే ಇದು. ಯಾರು ತಿಳಿಸ್ನಾ? ನನ್ನಲ್ಲಿ ಯೇಸು ರಕ್ತ ಇದೆ, ನನ್ನಲ್ಲಿ ಯೇಸು ಗಾಯ ಇದೆ. ಅದಕ್ಕೆ ಇಲ್ಲಿ ನನಗೆ ನಿನಗೆ ಕರ್ತನ ಭೋಜನ ನಾನು ನೀನು ತಗೊಳ್ತಾ ಇರೋದು. ಏನಕ್ಕೆ? ಒದ್ದು ನಾಕಿ ಆದಂಥ ಒದ್ದು ರಕ್ತ. ಈ ರಕ್ತನ ಮೋಶೆ ಕುಡಿಯಕ್ಕಾಗಿಲ್ಲ. ಮೋಶೆ ಅದೇ ತರ ನಿನ್ನ ಲೋಕದ ಯಾವುದು ಇರಬಾರ್ದು, ಐಗುಪ್ತ ನಿನ್ನಲ್ಲಿ ಇರಬಾರ್ದು, ಅದನ್ನೆಲ್ಲ ಶಿಲುಬೆಗೆ ಹಾಕು ಅಂತ ದೇವರು ಹೇಳಿದ್ರು. ಮೋಶೆ ಕ್ಲೀನ್ ಆದ ನೋಡಿ, ಪರೋಹ ಮೋಶೆಗೆ ನಡಗ್ಬಿಟ್ಟ. ಹೆಂಗೆ ನಡಗ್ಬಿಟ್ಟ? ಡೈಲಾಗ್ ಇದೆ ನೋಡಿ, ಅದರದಿಲ್ಲ ಉದ್ರದಿರಲೇ. ಹಂಗಲ್ಲ. ಲೋಕದಲ್ಲಿರುವಂಥ ಯಾವುದು ನನ್ನಲ್ಲಿ ಇರಬಾರ್ದು ದೇವರೇ ಈ ವಾರ ಅಂತ ಕೇಳಿ. ಖಂಡಿತವಾಗಿ ನೀನು ಏನು ಆಸೆ ಪಡ್ತಾ ಇದೆಯೋ ಆ ಕಾರ್ಯ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಮಾನದಲ್ಲಿ, ನಿನ್ನ ವೈಯಕ್ತಿಕ ಜೀವಮಾನದಲ್ಲಿ ದೇವರು ಮಾಡೇ ಮಾಡ್ತಾರೆ. ಯಾರ್ಯಾರಿಗೆ ಭಯ ಆಗುತ್ತೆ, ಭಯ ಪಡಬೇಡಿ. ನಿಮ್ಮಲ್ಲಿ ಏಸಪ್ಪ, ನೀವು ಹೇಳಿ, ಏಸಪ್ಪ ನನ್ನ ಹೃದಯದೊಳಗೆ ಬಾ ಅನ್ರಿ. ಏಸಪ್ಪ ಈ ಪಾಪ ನೀನು ಕೊಟ್ಬಿಡ್ತೀನಿ ದೇವ್ರೆ, ನನಗೆ ಬೇಡ ಅಂತೇಳಿ. ಈಗಲೇ ನಿಮ್ಮನ್ನು ಭಯ ಬಿಟ್ಟು ಓಡಿ ಹೋಗುತ್ತೆ. ಅವ್ರು ನಿಮ್ಮನ್ನು ಕ್ಷಮಿಸ್ತಾರೆ. ಮತ್ತೆ ಲೋಕ ನಿಮ್ಮ ಹತ್ರ ಬರ್ತಾ ಇದ್ರೆ ಏನು ಹೇಳ್ರಿ? ಶಿಲುಬೆಗೆ ಹಾಕ್ತೀನಿ, ಶಿಲುಬೆಗೆ ಹಾಕ್ತೀನಿ, ಶಿಲುಬೆಗೆ ಹಾಕ್ತೀನಿ ಅಂತ ಹೇಳ್ತಾರೆ. ಅವಾಗ ನಿಮಗೂ ನೋಡಿ, ನಿಮಗೇನೋ ಒಂದು ಧೈರ್ಯ, ನಿಮಗೇನೋ ಒಂದು ಬಲ, ನಿಮಗೇನೋ ಒಂದು ಶಕ್ತಿ. ಇಲ್ಲಿ ಎಲ್ಲರೂ ಇರಬೇಕಾದ್ರೆ ನಾನು ನೀನು ಕೈ ಎತ್ತೀವಿ ಅಲ್ಲ, ಪ್ರಾರ್ಥನೆ ಮಾಡ್ತೀವಿ. ಯಾರೂ ಇಲ್ಲದೆ ಇರುವಾಗ ನೀನೇನಾಗಿರ್ತೀಯ ಅದೇ ದೇವರಿಗೆ ಬೇಕಾಗಿರೋದು. ಪ್ರಿಯರೇ, ಈ ಗಮನ, ಈ ಯೋಚನೆ ನನಗೆ ನಿನಗೆ ಯಾವಾಗಲೂ ಇರಬೇಕು. ಏನು ಗೊತ್ತಾ? ನಾನು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಶಿಲುಬೆ 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 ಅನ್ನೋದೇ ನಿನಗಿರ್ಬೇಕು. ಶಿಲುಬೆಯಲ್ಲಿ ಏನು ಜಡಿದ್ರು ಏ ಸ್ವಾಮಿ? ನಿನ್ನ ಪಾಪ ಜಡಿದ್ರು. ಆದ್ದರಿಂದ ನಿಮಗೆ ಅಂಥ ಯೋಚನೆಗಳು ಬರ್ತವೆ, ಅಂಥ ಕಾರ್ಯಗಳು ಸೈತಾನ್ ತರಬೇಕಾದ್ರೆ, ಇಲ್ಲಪ್ಪ ನಾನು ಆ ರಕ್ತ ಕುಡಿಯಲ್ಲ, ಅದರರ್ಥ ನನಗೆ ಲೋಕದ ಯಾವುದೂ ಬೇಡ, ನೈಲ್ ನದಿಯ ರಕ್ತ ನನಗೆ ಬೇಡ, ನೈಲ್ ನದಿ ನೀರು ನನಗೆ ಬೇಕು. ದೇವರು ನಿಮಗೆ ಖಂಡಿತವಾಗಿ ಜಯ ಕೊಡ್ತಾರೆ. ಈ ವಾರದಲ್ಲಿ ದೇವರು ನಿಮಗೆ ಅಂಥ ಎಲ್ಲ ಪಾಪಗಳ ಮೇಲೆ ಜಯ ಕೊಟ್ಟು, ಮೋಶೆ, ಗಿದ್ಯೋನ ಮಾತ್ರವಲ್ಲದೆ ಸಂಸೋನ ಇವರೆಲ್ಲರೂ ಕೊಟ್ಟಂತ ದೊಡ್ಡ ಗುರುತು, ಅದಕ್ಕಿಂತಲೂ ದೊಡ್ಡ ಗುರುತು, ಯೇಸು ನಿನ್ನೊಂದಿಗಿದ್ದಾರೆ. ಪ್ರಿಯರೇ, ಈ ಸಂದೇಶದ ಮೂಲಕವಾಗಿ ಕರ್ತನ ನಿಮ್ಮೊಂದಿಗೆ ಖಂಡಿತವಾಗಿ ಮಾತನಾಡಿದ್ದಾರೆ. ಒಂದು ವೇಳೆ ಜೀವಮಾನದಲ್ಲಿ ಜಿಗುಪ್ಸೆ, ಡಿಪ್ರೆಷನ್ ಇರುವಂಥವರು, ನನಗಾಗಿ ಯಾರೂ ಇಲ್ಲ ಎಂಬುದಾಗಿ ಹೇಳುವಂಥವರಿಗೆ ಕರ್ತನೊಂದು ಶುಭ ಸೂಚನೆ ತೋರಿಸಿದ್ದಾರೆ. ಅದೇನೆಂದರೆ, ನಿನಗಾಗಿ ಅವರು ಶಿಲ್ಬೆ ಮೇಲೆ ರಕ್ತವನ್ನು ಸುರಿಸಿ, ಗಾಯಗಳನ್ನು ಅನುಭವಿಸಿ, ಸತ್ತು ಸಮಾಧಿಯಲ್ಲಿಪಟ್ಟು 3ನೇ ದಿನ ಅವರು ಎದ್ದು ಬಂದಿದ್ದಾರೆ. ನಿಮ್ಮ ಜೊತೆ ಅವರು ಇದ್ದಾರೆ. ಹೀಗಾಗಿ ಭಯಪಡಬೇಡ್ರಿ. ಅಂಥವ್ರು ಯಾರಾದರೂ ಇದ್ದೆ ಅಂಥವರಿಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ಇವತ್ತು ನನಗಾಗಿ ಯಾರು ಇಲ್ಲವೇ ಎಂಬುದಾಗಿ ಒಂಟಿತನದಲ್ಲಿ ಸಮಯ ಕಳೀತಾ ಇರುವಂಥ ಒಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆಸ್ಪತ್ರೆಯಲ್ಲಿರ್ಬೋದು, ಅಥವಾ ಜೈಲಿನಲ್ಲಿರ್ಬೋದು, ಗೊತ್ತಿಲ್ಲ ಮನೆಗಳಲ್ಲಿರ್ಬೋದು, ಎಲ್ಲಿಯೂ ಸಹ ದೇವರೇ ಆ ರೀತಿ ಇರದಾಗೆ ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆಂದು ನೀನು ವಾಕ್ಯ ಹೇಳ್ತದೆ. ಆ ರೀತಿಯೇ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬಂಥ ಶುಭ ಸೂಚನೆ ಅವರಿಗೆ ದಯಪಾಲಿಸು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು
ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ
ತಾ ಹೇಳಿದ ನಲ್ಲ